ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಟ್ಟಿರುವಂತಹ ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕಿನ ಅವ್ಯವಸ್ಥೆ ಮತ್ತು ಖಾಸಗಿ ಸಾಲ ಸುಲಿಗೆ ಭ್ರಷ್ಟಾಚಾರಕ್ಕೆ ಕಾರಣ ಯಾರು? ನಶಿಸಿ ಹೋಗುತ್ತಿದ್ದಂತಹ ಆ DCC ಬ್ಯಾಂಕ್ನಲ್ಲಿ ಕಾಂಗ್ರೆಸ್ ಗಿಡ ಮೊಳೆತಿದ್ದಂತಹ DCC ಬ್ಯಾಂಕ್ಗೆ ಪುನರ್ಜನ್ಮ ಕೊಟ್ಟು ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ ಸಾವಿರಾರು ಕೋಟಿ ಒಂದು ಸಾಲವನ್ನು ವಿತರಣೆ ಮಾಡಿ ಖಾಸಗಿ ಸಾಲದಿಂದ ಮುಕ್ತಿಗೊಳಿಸಿ ಅವರಿಗೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಟ್ಟಂತಹ DCC ಬ್ಯಾಂಕು ಇವತ್ತು ಭ್ರಷ್ಟಾಚಾರದ ಕೂಪವಾಗಿ ಹೊರಹೊಮ್ಮುತ್ತಾ ಇದೆ. ಅಲ್ಲಿನ ಅಂದು ಕೆಲಸ ನಿರ್ವಹಿಸಿದಂಥ ವ್ಯವಸ್ಥಾಪಕರನ್ನು ಬಳಸಿಕೊಂಡು ಅಲ್ಲಿನ ಆಡಳಿತ ಮಂಡಳಿ, ಕೆಲವು ರಾಜಕಾರಣಿಗಳು ಕೋಟಿ ನಕಲಿ ಸ್ತ್ರೀಶಕ್ತಿ ಸಂಘಗಳನ್ನು ಸೃಷ್ಟಿ ಮಾಡಿ ಲೂಟಿ ಮಾಡಿರೋದಕ್ಕೆ ಕಾರಣರಾಗಿರುವ ವ್ಯವಸ್ಥಾಪಕರನ್ನು, ಅಲ್ಲಿನ ಸಿಬ್ಬಂದಿಯನ್ನು ಒಬ್ಬೊಬ್ಬರನ್ನು ಅಮಾನತು ಮಾಡಿ ಇಡೀ ಬ್ಯಾಂಕನ ಒಂದು ಮಾನ ಮರ್ಯಾದೆಯನ್ನು ಸಾರ್ವಜನಿಕವಾಗಿ ಇವತ್ತು ಪತ್ರಿಕಾ ಮತ್ತು ಮಾಧ್ಯಮಗಳ ಮುಖಾಂತರ ಅವರನ್ನು ಹರಾಜು ಆಗ್ತಾ ಇದ್ರೂ ಬ್ಯಾಂಕನ್ನು ಉಳಿಸಬೇಕಾದಂತಹ ಇವತ್ತು ಚುನಾಯಿತರಾಗಿರುವಂತಹ ಜನಪ್ರತಿನಿಧಿಗಳು ನಾಪತ್ತೆಯಾಗಿಬಿಟ್ಟಿದ್ದಾರೆ. ಯಾಕಂದರೆ ಯಾರೋ ಒಂದು 3-4 ಜನ ನಿರ್ದೇಶಕರು ಮೊನ್ನೆ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿಕೊಂಡು ಇವತ್ತು ಆಡಳಿತ ಮಂಡಳಿಯೂ ಬರ್ತಾ ಇಲ್ಲ. ಇವತ್ತು ನಿಯತ್ತಾಗಿ ಸ್ವಾಭಿಮಾನದಿಂದ ತಮ್ಮ ಬ್ಯಾಂಕಿನಲ್ಲಿ ಪಡೆದಿರೋ ಸಾಲವನ್ನು ಮರುಪಾವತಿ ಮಾಡಿದಿರುವಂತಹ ರೈತ ಕೂಲಿ ಕಾರ್ಮಿಕರಿಗೆ ಸಿರಿಯರಿಗೆ ಸಾಲನೂ ಸಿಗ್ತಾ ಇಲ್ಲ. ಯಾವುದಾದ್ರೂ ನೋಡಿ ಒಂದಲ್ಲ ಒಂದು ಒಬ್ಬ ಆ ಸಿಬ್ಬಂದಿ ಇವತ್ತು ಅಮಾನತು ಆಗ್ತಾನೇ ಇದ್ದಾರೆ. ಬ್ಯಾಂಕ್ ಯಾವ ವ್ಯತ್ಯಾಸ ಆಗ್ತಾ ಇದೆ? ಇವತ್ತು ಬಡ ರೈತ ಕೂಲಿ ಕಾರ್ಮಿಕರು, ಮಹಿಳೆಯರು ತನ್ನ ಸ್ವಾಭಿಮಾನಕ್ಕಾಗಿ ಬ್ಯಾಂಕನ್ನು ಉಳಿಬೇಕು ಅಂತೇಳಿ ಸಾಲ ಸೋಲ ಮಾಡಿ ಕೂಲಿ ನಾಲಿ ಮಾಡಿ ಅವರು ಪಡೆದಿರುವ 1,50,000, ಲಕ್ಷ, 2 ಲಕ್ಷ, 5 ಲಕ್ಷವರೆಗೆ 10 ಲಕ್ಷವರೆಗೆ ಸಾಲ ತೀರಿಸ್ಕೊತಾ ಇದ್ದಾರೆ. ಆದರೆ ಸಾಲ ಮರುಪಾವತಿ ಆಗ್ತಾ ಇಲ್ಲ ಅವರಿಗೆ. ಆದರೆ ಇವತ್ತು ಆ ಬ್ಯಾಂಕನ್ನು ತನ್ನ ರಾಜಕೀಯ ಬೆಂಬಲದಿಂದ ಅಲ್ಲಿ 1 ಕೋಟಿಯಿಂದ 10 ಕೋಟಿ, 15 ಕೋಟಿ, 20 ಕೋಟಿ ಏನು ಸಾಲ ಪಡೆದಿದ್ದಾರೋ ಅವರು ಸಾಲ ಮರುಪಾವತಿ ಮಾಡ್ತಾ ಇಲ್ಲ. ಒಂದು ಕಡೆ ಬ್ಯಾಂಕ್ನಲ್ಲಿ ಭ್ರಷ್ಟಾಚಾರ, ಇನ್ನೊಂದು ಕಡೆ 106 ಕೋಟಿ ನಕಲಿ ಸ್ತ್ರೀಶಕ್ತಿ ಸಂಘಗಳನ್ನು ಸೃಷ್ಟಿ ಮಾಡಿ ಲೂಟಿ ಮಾಡೋದೊಂದಂದೇ. ಆದರೆ ಇನ್ನು KGF, ಆ KGF DCC ಬ್ಯಾಂಕ್ನಲ್ಲಿ ಒಬ್ಬ ನಾರಾಯಣಸ್ವಾಮಿ ಅಂತೇಳಿ ಮಾಜಿ ಶಾಸಕರು, ಅವರು 2 ಕೋಟಿ ಸಾಲ ಪಡೆಯುವಾಗ ಅವರ ಆಸ್ತಿಯನ್ನು ಬ್ಯಾಂಕ್ಗೆ ಮಾರ್ಟ್ಗೇಜ್ ಮಾಡಿದ್ದಾರೆ. ಮಾರ್ಟ್ಗೇಜ್ ಮಾಡಿ ಅವ್ರು ಇನ್ನೂ ಸಾಲ ಮರುಪಾವತಿನೇ ಮಾಡಿಲ್ಲ. ಆದರೆ ಅಲ್ಲಿ ಬ್ಯಾಂಕಿನ ಸಿಬ್ಬಂದಿ ಏನು ಮಾಡಿದ್ದಾರೆ ಅಂದರೆ, ರಾಜಕೀಯ ಒತ್ತಡಕ್ಕೋ ಏನಕ್ಕೋ ಮಾಡಿದಾರೋ ಗೊತ್ತಿಲ್ಲ, ಅವರು NOC ಕೊಟ್ಬಿಟ್ಟಿದ್ದಾರೆ. ಅವ್ರು ಯಾವುದೋ ಬ್ಯಾಂಕಲ್ಲಿ ಸಾಲ ಮಾಡಿದಾರಂತೆ, ಏನೋ ಜಮೀನು ಮಾಡಿದಾರಂತೆ, ಆ ಜಮೀನನ್ನು ಮಾರ್ತಾನೆ ನಿಮ್ಗೆ ಅಮೌಂಟ್ ಕಟ್ತೀನಿ ಅಂದಾಗ NOC ಕಟ್ಟಿದ್ದಾರೆ. ಆದರೆ NOC ಕೊಟ್ಟ ನಂತರ ಇವರು ನಾನು ಕಟ್ಟಿಲ್ಲ, ನೀವು NOC ಕಟ್ಟಿಲ್ಲ ಅಂತ ಕೋರ್ಟ್ಗೋರು ಏನು ಮಾಡ್ತಾರೆ? 2 ಕೋಟಿ ಯಾರು ಕಟ್ಟಬೇಕು? ಅಲ್ಲಿನ ಸಿಬ್ಬಂದಿ ಕಟ್ತಾರಾ, ಇಲ್ಲ ಅವ್ರ ಮೇಲೆ ಒತ್ತಡ ಹಾಕಿ ಅವರ ಕೆಲಸ ಮಾಡಿಸೋರು ಕೊಡ್ತಾರಾ? ಇನ್ನು ಅವರು ಶಾಖಾ ವ್ಯವಸ್ಥಾಪಕರನ್ನು ಕೇಳಿದರೆ ನಿಮ್ಗೇನು ಮಾಹಿತಿ ಬೇಕು? ಅದು ರಾಜಕೀಯ ವ್ಯಕ್ತಿಗಳು ಕೈವಾಡ ಇದೆ ಅಂತೆ. ಯಾರೇ ರಾಜಕೀಯ ವ್ಯಕ್ತಿ ಅಲ್ಲ, ಅದು ಬಡವರ DCC ಬ್ಯಾಂಕು, ಯಾರಪ್ಪನ ಮನೆ DCC ಬ್ಯಾಂಕ್ ಅಲ್ಲ ಇದು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಈ ಒಂದು ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರಿಗೆ ಮತ್ತು ಸ್ತ್ರೀಶಕ್ತಿ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕನ್ನು ಕೊಟ್ಟಿರುವ DCC ಬ್ಯಾಂಕನ್ನು ಸಾಲದ ಸುಳಿಗೆ ಸಿಲುಕಿಸುತ್ತಿರುವಂತಹ ಜನಪ್ರತಿನಿಧಿಗಳ ರೈತ ವಿರೋಧಿ ಧೋರಣೆ ಖಂಡಿಸಿ, ಅದರ ಜೊತೆಗೆ ಕೋಟಿ ಹಣವನ್ನು ಲೂಟಿ ಮಾಡಿರುವ ಎಲ್ಲ ವ್ಯವಸ್ಥಾಪಕರನ್ನು ಮಂಪರು ಪರೀಕ್ಷೆಗೆ ಹೊರಡಿಸಬೇಕು. ಮತ್ತೆ ಆ ಒಂದು ಬ್ಯಾಂಕ್ನಲ್ಲಿ ಸುಮಾರು 5-6 ವರ್ಷಗಳಿಂದ ತಳ ಊರಿ ತನ್ನ ಬೇರು ಸಮೇತ ಕಿತ್ತು ಅವರನ್ನು ಬೇರೆ ಜಿಲ್ಲೆಗಳಿಗೆ, ಬೇರೆ ತಾಲೂಕವರು ವರ್ಗಾವಣೆ ಮಾಡಬೇಕು. ಇಲ್ಲ ಅಂತೇಳಿ ಒತ್ತಾಯಿಸಿ ದಿನಾಂಕ 30/1/2026 ಶುಕ್ರವಾರದಂದು ಈ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಒಂದು DCC ಬ್ಯಾಂಕಿನ ಮುಂದೆ ಪೊರಕೆ ಚಳುವಳಿಯ ಜೊತೆಗೆ ಕೊಂಪೆಗಳನ್ನು, ಅಂದರೆ ಮುಳ್ಳು ಕಂಪೆಗಳನ್ನು ಹಾಕುವ ಮುಖಾಂತರ, ಮೊದಲ ಕಾಲದಲ್ಲಿ ಹಳ್ಳಿಗಳಲ್ಲಿ ನಾನು ಯಜ್ಞಿಗೆ ಬಿದ್ದರೆ ಆ ಮನೆಗಳಿಗೆ ಊಟ ಕಂಪೆ ಅಂತ ಹಾಕ್ತಾಯಿದ್ರು. ಇವತ್ತು ಅದೇ ರೀತಿ ಆಗಿದೆ DCC ಬ್ಯಾಂಕಿನ ಪರಿಸ್ಥಿತಿ. DCC ಬ್ಯಾಂಕಿಗೆ ಊಡು ಕಂಪೆಗಳನ್ನು ಹಾಕುವ ಮುಖಾಂತರ 30/1/2026 ಶುಕ್ರವಾರ ಬೆಳಗ್ಗೆ 8 ಗಂಟೆಯಿಂದ ಆ ಕಚೇರಿಯಲ್ಲಿ ಯಾವುದೇ ರೀತಿಯ ವಹಿವಾಟು ನಡೆಯದಂತೆ, ಸಿಬ್ಬಂದಿ ಒಳಗಡೆ ಬಿಡದಂತೆ ರೈತ ಸಂಘದಿಂದ ಊಡು ಕಂಪೆಗಳನ್ನು ಹಾಕುವ ಮುಖಾಂತರ ಆ ಬ್ಯಾಂಕಿನ ಅವ್ಯವಸ್ಥೆಯನ್ನು ಸರಿಪಡಿಸಿ ಕೋಟಿ ಲೂಟಿ ಮಾಡಿರುವ ಭ್ರಷ್ಟಾಚಾರವೆಸಗಿರುವ ವ್ಯವಸ್ಥಾಪಕ ಸಿಬ್ಬಂದಿಯನ್ನು ಮತ್ತು ಅದನ್ನು ದುರುಪಯೋಗ ರಾಜಕೀಯ ವ್ಯಕ್ತಿಗಳನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ಅವರ ಆಸ್ತಿಯನ್ನು ಹರಾಜು ಹಾಕಿ ಆ ಬ್ಯಾಂಕನ್ನು ಉಳಿಸಬೇಕು ಅಂತೇಳಿ ಒತ್ತಾಯಿಸಿ ಇದೇ ತಿಂಗಳು 30/1/2026 ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಊಡು ಕಂಪೆಗಳನ್ನು
ಈ ಒಂದು ಬ್ಯಾಂಕಿಗೆ ಹಾಕುವ ಮುಖಾಂತರ ಹೋರಾಟವನ್ನು ನಂಬಿಕೊಳ್ತಾ ಇದ್ದೀವಿ. ಅದರ ಬಗ್ಗೆ KGF ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಂತೇಳಿ ಆ ಒಂದು ಮುಖ್ಯ ವ್ಯವಸ್ಥಾಪಕರು ಅಂದರೆ ಬೆಂಗಳೂರಿನ ಎಲ್ಲ ಅಧಿಕಾರಿಗಳು ಬರಬೇಕು, ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಅಂತೇಳಿ ಲಿಖಿತ ರೂಪದಲ್ಲಿ ಸಾರ್ವಜನಿಕವಾಗಿ ನಮಗೆ ಉತ್ತರ ಕೊಡುವವರೆಗೂ ನಮ್ಮ ಹೋರಾಟ ಹಿಂಪಡೆಯೋದಿಲ್ಲ ಅಂತೇಳಿ ಈ ಮೂಲಕ ಬ್ಯಾಂಕಿನ ವ್ಯವಸ್ಥಾಪಕರುಗಳಿಗೆ, ಆಡಳಿತ ಮಂಡಳಿಗೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ವ್ಯವಸ್ಥಾಪಕ ನಿರ್ದೇಶಕ ಎಲ್ರಿಗೂ ಎಚ್ಚರಿಕೆ ನೀಡ್ತಾ ಇದ್ದೀವಿ.